ಭಾಷಣದ ನೆಪದಲ್ಲಿ ಗೂಂಡಾಗಿರಿ ಮಾಡುತ್ತಿರುವಂತಹ ಸಂಘ ಪರಿವಾರ ಮತ್ತು ಈ ಬಿಜೆಪಿ ಇವರ ಕೇಸ್ಗಳನ್ನು ಒಂದು ಹಿಂಪಡೆದಿರುವುದು ಬಹಳ ಖಂಡನೀಯ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಬಡವರು, ದೀನದಲಿತರು, ಆದಿವಾಸಿಗಳು, ದಲಿತರು ಇವರೆಲ್ಲ ಸಿಕ್ಕಿಕೊಂಡು ಈ ಏನು ಬಿಜೆಪಿ ಇದಕ್ಕಿಂತ ಮುಂಚೆ ಆಡಳಿತ ಮಾಡ್ತಾ ಇತ್ತು, ಇವರು ಹಿಜಾಬ್ನ ವಿಚಾರವಾಗಿರ್ಬೋದು, ಗೋ ಹತ್ಯೆ ನಿಷೇಧದ ವಿಚಾರವಾಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಮುಸಲ್ಮಾನರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಹಿಂಸಿಸುತ್ತಾ ಪ್ರಕಟಿಸ್ತಾ ಒಂದು ಗುಂಡಾಗಿರಿಯನ್ನು ಮಾಡ್ತಾ ಇದ್ರು. ಇಂಥ ಕೇಸ್ಗಳನ್ನು ಹಿಂಪಡೆದಿರುವಂಥದ್ದು ನಮಗೆ ಯಾವುದೇ ಕಾರಣಕ್ಕೂ ಹಿಂಪಡೆದಿರುವಂಥದ್ದು ಈ ಗೂಂಡಗಳನ್ನು ಬಿಟ್ಟು ಚಿಂತಕರಿದ್ದಾರೆ, ಹೋರಾಟಗಾರಿದ್ದಾರೆ, ದಲಿತ ಮತ್ತೆ ಕನ್ನಡ ಪರ ಸಂಘಟನೆಗಳಿದ್ದಾರೆ. ಇವರ ಕೇಸ್ಗಳನ್ನು ಕೂಡ ಹಿಂಪಡೆದಿದ್ದೀರಿ. ಆದರೆ ಇದರಲ್ಲಿ ನಮ್ಮ ವಿರೋಧ ಖಂಡಿತವಾಗ್ಲೂ ಇಲ್ಲ. ನಮ್ಮ ವಿರೋಧ ಇರುವಂಥದ್ದು ನಮ್ಮನ್ನು ಶೋಷಣೆ ಮಾಡುವಂಥದ್ದು, ನಮ್ಮನ್ನು ದಬ್ಬಾಳಿಕೆ ಮುಖಾಂತರ ಗಮನಿಸುವಂಥದ್ದು, ನಮ್ಮ ಮುಸಲ್ಮಾನರ ಕೇರಿಗಳಿಗೆ ಹೋಗಿ ಮತ್ತೆ ದಲಿತರ ಕೇರಿಗಳಿಗೆ ಹೋಗಿ ಗೋವಿನ ಹೆಸರಿನಲ್ಲಿ ಒಂದು ಅಟ್ಟಹಾಸನ ಮೆರೆತಿರುವಂಥದ್ದು. ಸಂಘ ಪರಿವಾರ ಆಗಲಿ, ಬಿಜೆಪಿ ಆಗಲಿ, ಗೂಂಡಗಳಿಗೆ ನೀವು ರಕ್ಷಣೆ ನೀಡ್ತೀರಾ ಅಂತ ಆದರೆ ನಮ್ಮ ಮತಗಳಿಗೆ ವ್ಯಾಲ್ಯೂ ಎಲ್ಲಿದೆ ಸರ್? ನೀವು ಇದಕ್ಕಿಂತ ಮುಂಚೆಯೂ ಕೂಡ ಏನು ಬಿಜೆಪಿ ನಾವು ನಮ್ಮ ಆಡಳಿತ ಬಂದರೆ, ಕಾಂಗ್ರೆಸ್ ಸರ್ಕಾರ ಬಂದರೆ ಸಂಘ ಪರಿವಾರದ ಒಂದು ಅಂಗಸಂಸ್ಥೆಯಾದ ಭಜನ್ ದಳವನ್ನು ನಿಷೇಧಿಸ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಕೈಯಲ್ಲಿ ಅದು ಸಾಧ್ಯವಾಗಲಿಲ್ಲ. ಅದನ್ನು ಹೊರತುಪಡಿಸಿ ನಿಮ್ಮದು ಇನ್ನೊಂದು ದ್ವಿಮುಖ ಅಂದ್ಕೊಂಡು ಬೇರೆ ಬೇರೆ ಪಕ್ಷಗಳಿಂದ ಇದು ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಿರಲ್ಲ, ಇವತ್ತು ಸಾಬೀತಾಗಿದೆ. ಇದು ಖಂಡಿತವಾಗ್ಲೂ ನೀವು ಬಿಜೆಪಿಯ ಬಿ ಟೀಮ್ ಅನ್ನೋದು ಈಗ ಸಾಬೀತಾಗಿದೆ. ಅದಾದ ನಂತರ ನೀವು ಮೊದಲು ಹೇಳ್ತಿದ್ರಿ ಹಿಜಾಬ್ ನಾವು ಬಂದ ತಕ್ಷಣ ಹಿಜಾಬ್ನ ವಾಪಸ್ ತಗೊಳ್ತೀವಿ ಅಂತೇಳಿ. ನಿಮಗೆ 3 ವರ್ಷ ಕಾಲ ಅವಕಾಶ ಬೇಕಾಯಿತು. ಅದನ್ನು ಕೂಡ SDP ಅನ್ನೋ ಪಕ್ಷ ಏನು ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡ್ತು. ಆ ನಂತರ ನಿಮಗೆ ಭಯವನ್ನು ಹುಟ್ಟಿಸುತ್ತೆ. ಅಲ್ಲಿನ ಮುಸಲ್ಮಾನರು, ಅಲ್ಲಿನ ದಲಿತರು, ಆದಿವಾಸಿಗಳು, ದೀನದಲಿತರು ಈ SDP 20,000 ಮತಗಳು ನೀಡುವ ಮುಖಾಂತರ ನೀಡಿದ್ದಾರೆ. ಇನ್ನು ಮುಂದೊಂದು ಭಾಗವಾಗಿ ನೀವೆಲ್ಲದು ಇದೇ ರೀತಿಯಲ್ಲಿ ಮುಸಲ್ಮಾನರ ಬಗ್ಗೆ ಮತ್ತೆ ದೀನದಲಿತರ ಬಗ್ಗೆ ಶೋಷಣೆ ಮಾಡ್ತಿರುವಂಥದ್ದು, ನೀವು ಸಪೋರ್ಟ್ ಮಾಡುವಂಥದ್ದು ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ, ಎಲ್ಲ ಗ್ರಾಮ ಪಂಚಾಯತಿ ಮಟ್ಟಗಳಲ್ಲೂ ಕೂಡ ನಿಮ್ಮನ್ನ ಈ ಕಾಂಗ್ರೆಸ್ನ ನಿಮ್ಮ ದ್ವಿಮುಖನ ಜನರಲ್ಲಿ ಅರ್ಥ ಮಾಡಿಸಿಕೊಂಡು ನಿಮ್ಮನ್ನು ಸೋಲಿಸೋ ಕಾರ್ಯಗಳನ್ನು SDP ಖಂಡಿತವಾಗಿ ಮಾಡ್ತಾರೆ. ಒಂದು ಘೋಷಣೆಯನ್ನು ಮಾಡಿದ್ದಾರೆ, ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ಅದನ್ನು ನಾನು ಕೂಡ ಪ್ರಸ್ತಾವನೆ ಮಾಡ್ತೇನೆ. ಒಂದು ವೇಳೆ ಮುಸಲ್ಮಾನರು ಕೇರಿಗಳಿಗೆ ನೆಪವನ್ನು ಇಟ್ಕೊಂಡು, ಹಸುವಿನ ನೆಪವನ್ನು ಇಟ್ಕೊಂಡು ಒಂದು ವೇಳೆ ನೀವು ಎಲ್ಲಾದರೂ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಶೋಷಣೆ ಮಾಡ್ತೀರಿ, ಒಂದು ದಬ್ಬಾಳಿಕೆ ಮಾಡ್ತೀರಿ ಅಂತಂದರೆ ಖಂಡಿತವಾಗಿಯೂ ಎಲ್ಲಿನ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕೈ ಕಟ್ಟಿಕೊಂಡು ನೋಡೋದಿಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನದಲ್ಲಿ ನಮಗೆ ಮುಕ್ತವಾದ ಎಲ್ಲಿ ಪ್ರತಿರೋಧ ಮಾಡಬೇಕು ಅಲ್ಲಿ ನಾವು ಮಾಡೇ ಮಾಡ್ತೀವಿ. ಇದಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬದ್ಧವಾಗಿದೆ.